ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಅತಿಥಿಗಳಿಗೆ ಬಂದು ನಮ್ಮ ರೈತ ಸಂಘದ ಮುಖಂಡರುಗಳಿಗೆ ನಮ್ಮ ರೈತರಿಗೆ ನಮಸ್ಕಾರಗಳು. ಈಗ ಕರೆದಿರೋ ಮುಖ್ಯ ಉದ್ದೇಶ, ನಾಳೆ ಮಾನ್ಯ ಜಿಲ್ಲಾಧಿಕಾರಿಯವರು ದರ ನಿಗದಿ ಬಗ್ಗೆ 2 ಪಂಚಾಯತಿಯ ರೈತರನ್ನ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ, ಓದ್ಬಿಡ್ತೀನಿ ಜಿಲ್ಲಾಧಿಕಾರಿಯವರ ವರದಿಯನ್ನು. ಬಿಡದಿ ಸಮಗ್ರ ಉಪನಗರ ಯೋಜನೆಗಾಗಿ ರಾಮನಾಥ ತಾಲೂಕು ಬಿಡದಿ ಹೋಬಳಿ ಬೈರಮಂಗಲ, ಬನಗಿರಿ, ಹೊಸೂರು, ಕಂಚಕನಹಳ್ಳಿ, ಕೆಂಪೇನಪಾಳ್ಯ ಏನು 10 ಗ್ರಾಮ ಬರ್ತವೆ. 10 ಗ್ರಾಮಗಳನ್ನು ಭೂಸ್ವಾಧೀನ ಪ್ರಕ್ರಿಯೆಗೆ 12/3/2025 ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಮುಂದುವರೆದು ಭೂಸ್ವಾಧೀನಗೊಳ್ಳುತ್ತಿರುವ ಸದರಿ ಗ್ರಾಮಗಳ ಭೂಮಾಲೀಕರೊಂದಿಗೆ ಭೂಸ್ವಾಧೀನದ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ 2013 ಕಾಯ್ದೆ ಅನ್ವಯ ಭೂ ಪರಿಹಾರದ ಬಗ್ಗೆ ಚರ್ಚಿಸಲು ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ದಿನಾಂಕ 6/11/2025 ಬೆಳಗ್ಗೆ 12 ಗಂಟೆಗೆ ಜಿಲ್ಲಾಧಿಕಾರಿ ನ್ಯಾಯಾಲಯ ಸಭಾಂಗಣದಲ್ಲಿ ಸಭೆಯನ್ನು ಕರೆಯಲಾಗಿದೆ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ. ಇವ್ರೇನು ಹೇಳ್ತಾರೆ, 2013 ಭೂಸ್ವಾಧೀನ ಕಾಯ್ದೆ ಪ್ರಕಾರ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಮತ್ತು ಪರಿಹಾರದ ಹಕ್ಕನ್ನು 2013 ಕಾಯ್ದೆ ಪ್ರಕಾರ ನಾವು ನಿಮ್ಮ ಮೀಟಿಂಗ್ ಕರಿತೀವಿ ಅಂತ ಹೇಳ್ತಾರೆ. ಇವರು ಸುಮಾರು 12/3/2025 ಏನು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದಾರೆ, ಇವರು ಹೊರಡಿಸಿರೋದನ್ನೇ 1987 ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ನಾವು ಭೂಸ್ವಾಧೀನ ಮಾಡಿಕೊಳ್ತೀವಿ ಅನ್ನೋದನ್ನ ಅವ್ರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಮುಂದುವರೆದು ಅದೇ ನೋಟಿಫಿಕೇಶನ್ ಹೇಳ್ತಾರೆ, 2023 ಉಪನಗರ ಸಮಗ್ರ ಯೋಜನೆಗಳ ಅಧಿಸೂಚನೆ ಸಂಖ್ಯೆ 17/2024 ಭೂಸ್ವಾಧೀನ ಪಾರದರ್ಶಕತೆ, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ 2013 ಅಧ್ಯಯನ 11/13 ಕಾಲಂ 10 ಅಡಿ ಸಾಮಾಜಿಕ ಅಧ್ಯಯನ ಮಾಡುವುದನ್ನು ವಿನಾಯಿತಿ ನೀಡಲಾಗಿದೆ. ಅಂದ್ರೆ ಸರ್ಕಾರದ ಎಕ್ಸಿಬಿಷನ್ ತಗೋತಾರೆ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ. ಇವರು 2013 ಕಾಯ್ದೆ ಏನು ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಮಾಡಬೇಕು, ಅದನ್ನು ನಾವು ಗೌರ್ಮೆಂಟ್ ಇಂದ ನಾವು ವಿನಾಯಿತಿ ತಗೊಂಡಿದ್ದೀವಿ. ನಾವು 1987 ನಗರಾಭಿವೃದ್ಧಿ ಕಾಯ್ದೆಯಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೋಟಿಫಿಕೇಶನ್ ಮಾಡೋಕ್ಕೆ ಪ್ರಿಮಿ ನೋಟಿಫಿಕೇಶನ್ಗೆ 1987 ಕಾಯ್ದೆ. ಈಗ ಪರಿಹಾರದಕ್ಕೂ ಕೊಡಕ್ಕೆ ಮಾತ್ರ 2013 ಕಾಯ್ದೆ ಯಾಕೆ? ಎರಡು ಆ ಕಾಯ್ದೆಗಳು ಯಾಕೆ ಇವರು ಭೂಸ್ವಾಧೀನಕ್ಕೆ ಬಳಸ್ಕೊಳ್ತಾರೆ ಎಂದು ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಣ ಮಾಡಬೇಕು. ಮೊದಲನೇದು, ಈ 2013 ಪುನರ್ವಸತಿ ಮತ್ತು ಪುನರ್ ನಿರ್ಮಾಣದ ಕಾಯ್ದೆನ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಬಿಫೋರ್ ನೋಟಿಫಿಕೇಶನ್ ಮಾಡಬೇಕು ಅಂತ 2013 ಕಾಯ್ದೆ ಹೇಳ್ತದೆ. ಅದರ ಉದ್ದೇಶ ಏನು? ಇಲ್ಲಿನ ವಸ್ತು ಸ್ಥಿತಿನ ಅಧ್ಯಯನ ಮಾಡಬೇಕು, ಇಲ್ಲಿ ಪರಿಸರದ ಮೇಲೆ ಆಗೋ ಪರಿಣಾಮ. ಅದಕ್ಕೆ 10,000 ಎಕರೆ ಇರೋದ್ರಿಂದ ಒಂದು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಎನ್ವರ್ಸಬೇಕಾಗುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಅಲ್ಲಿ. ಜೊತೆಗೆ ಆಹಾರ ಭದ್ರತೆಗೆ ಏನು ಕೊರತೆ ಆಗುತ್ತೆ, ದನ ಕರುಗಳಿಗೆ ಮೇವುಗಳಿಗೆ ಏನು ತೊಂದರೆ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಏನು ತೊಂದರೆ ಆಗುತ್ತೆ, ರೇಷ್ಮೆ ಬೆಳೆಗಾರರಿಗೆ ಏನಾಗುತ್ತೆ, ಹೈನುಗಾರಿಕೆಗೆ ಏನು ಎಫೆಕ್ಟ್ ಆಗುತ್ತೆ, ಇಲ್ಲಿರೋಂಥ ವಸ್ತು ಸ್ಥಿತಿ ಬಗ್ಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅಂತ 2013 ಕಾಯ್ದೆ ಸ್ಪಷ್ಟವಾಗಿದೆ. ಅದನ್ನ ಎಕ್ಸಿಬಿಷನ್ ತಗೊಂಡು ನೋಟಿಫಿಕೇಶನ್ ಮಾಡ್ತಾರೆ. ಪರಿಹಾರದಕ್ಕೂ ಮಾತ್ರ ತರ್ತಾರೆ. ಯಾಕೆ ಪರಿಹಾರದಕ್ಕೂ ಯಾಕೆ ತರ್ತಾರೆ ಅಂತ, ನಮ್ಮಲ್ಲಿ ಕಳೆದ 18-19 ವರ್ಷ ರೆಡ್ ಝೋನ್ ಆಗಿರೋದ್ರಿಂದ ನಮ್ಮಲ್ಲಿ SR ವ್ಯಾಲ್ಯೂ ಕಮ್ಮಿ ಇದೆ, ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆಗಿರೋದ್ರಿಂದ, ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ, ನಮ್ಗೆ SR ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಪರಿಹಾರದಕ್ಕೂ ನಮಗೆ ಈಸಿ ಆಗುತ್ತೆ ಅನ್ನೋಕ್ಕೆ 13 ಕಾಯ್ದೆ. ಇವ್ರು ನೋಟಿಫಿಕೇಶನ್ ಹೊರಡಿಸಿರೋದೇ ಒಂದು ಕಾಯ್ದೆ, ಈಗ ಪರಿಹಾರ ಕೊಡ್ತಾ ಇರೋದೇ ಒಂದು ಕಾಯ್ದೆ. ಇದು ತುಂಬಾ ಸ್ಪಷ್ಟವಾಗಿ ಇವ್ರು ನಮ್ಮ ರೈತರನ್ನ ಯಾಮಾರ್ಸಕ್ಕೆ 2 ಕಾಯ್ದೆಗಳು ಕೊಡ್ತೀವಿ. ಇನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದೇನಂತಂದ್ರೆ, 2/9/2024 ರಾಜ್ಯಪಾಲರಿಂದ ಏನು ಅನುಮೋದನೆ ಮಾಡ್ಕೊಂಡಿದ್ದಾರೆ, ಅದರಲ್ಲಿ 2,800 ಎಕರೆ ಸರ್ಕಾರಿ ಜಾಗ ಇದೆ ಅಂತ, ಗೋಮಾಳ ಇದೆ ಅಂತ ಸ್ಪಷ್ಟವಾಗಿ ರಾಜ್ಯಪಾಲ ಅನುಮೋದನೆ ಕಾಪಿಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ನಿಮ್ಗೆ ಆ ಕಾಪಿ ನನಗೆ ಕೊಡ್ತೀನಿ. ಈಗ ಅವರು GPIT ಒಂದು ಹೊಸದಾಗಿ ಅದೊಂದು ಕ್ರಿಯೇಟ್ ಆಗಿದೆ, ಏನೋ ವೆಬ್ಸೈಟ್ ಕ್ರಿಯೇಟ್ ಆಗಿದೆ. ನಮ್ಮ ಟೌನ್ಶಿಪ್ ವಿಚಾರಕ್ಕೆ ಒಂದು ವೆಬ್ಸೈಟ್ ಇದೆ, ಅದು ಅಧಿಕೃತ ಸರ್ಕಾರಿ ವೆಬ್ಸೈಟ್. ಆ ವೆಬ್ಸೈಟ್ನೆಲ್ಲ ಹುಡುಕೋದಾಗ 750 ಎಕರೆ ಮಾತ್ರ ಸರ್ಕಾರಿ ಜಾಗ ಇದೆ ಅಂತ ಅವರು ಸ್ಪಷ್ಟವಾಗಿರ್ತಾರೆ. ಕೇವಲ 1 ವರ್ಷ 8-9 ತಿಂಗಳಲ್ಲಿ 2,800 ಎಕರೆ ರಾಜ್ಯಪಾಲ ಅನುಮೋದನೆ ಮಾಡುವಂತ ಕಾಪಿ ಇದೆ. GPIT ಬಿಡುಗಡೆ ಮಾಡೋ ಟೌನ್ಶಿಪ್ಗೆ ರಾಜ್ಯಪಾಲ ಅನುಮೋದನೆ ಮಾಡ್ಕೊಂಡ್ರೆ 2,800 ಎಕರೆ ಇದೆ. ಈಗ GPIT ಬಿಡುಗಡೆ ಮಾಡಿರೋ ವೆಬ್ಸೈಟ್ ಲಾಗನಲ್ಲಿ ಚೆಕ್ ಮಾಡಿದ್ರೆ, ತಾವುಗಳು ಸಹ ಮೊಬೈಲ್ ಚೆಕ್ ಮಾಡ್ಬೋದು. GPIT ಒಂದು ವೆಬ್ಸೈಟ್ ಓಪನ್ ಮಾಡಿದೆ, ಅದು ಓಪನ್ ಮಾಡಿದ್ರೆ 750 ಎಕರೆ ಮಾತ್ರ ತಂದು ತಿಳಿಸಿದ್ದಾರೆ. ಈ ಉಳಿಕೆ ಜಮೀನು ಎಲ್ಲೂ ಹೋಯ್ತು ಅನ್ನೋ ಸ್ಪಷ್ಟೀಕರಣ ಇಲ್ಲ. ಇನ್ನು ಮತ್ತೊಂದು ಹೇಳ್ಬೇಕಂದ್ರೆ, ಈಗ ಈ ಏನು ಆಲ್ರೆಡಿ ಗ್ರಾಂಟ್ ಆಗಿದೆ ದುರಸ್ತಿ ಮಾಡೋ ಸಮಯದಲ್ಲಿ ಏನು ಮಾಡೋರೆ, 1 ಎಕರೆಗೆ 10 ಗುಂಟೆ 20 ಗುಂಟೆ ಅರ್ಧ ಎಕರೆ ದುರಸ್ತಿ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಯಾಕೆಂದ್ರೆ ಅಕ್ವೇಷನ್ಗೆ ಪರಿಹಾರ ಕೊಡೋ ಟೈಮಲ್ಲಿ ಆದಷ್ಟು ಸರ್ಕಾರಿ ಜಾಗ ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈಗಾಗಲೇ ನಾವು ಜಾಯಿಂಟ್ ಡೆವಲಪ್ಮೆಂಟ್ JD ಕೋರ್ಟ್ ಏನಂತೀವಿ, ಸರ್ವೆ ಇಲಾಖೆ ಮುಖ್ಯ ಕೋರ್ಟ್ ಏನಂತೀವಿ, ಅಲ್ಲೂ ಆಲ್ರೆಡಿ ನಾವು ಒಂದು 10 ಪ್ರಕರಣಗಳು ದಾಖಲಾಗವೆ. ಆಲ್ರೆಡಿ ನಾವು DDLRಗೆ ಮನವಿಗಳು ಕೊಟ್ಟಿದ್ವಿ, ಇದರ ವಿಸ್ತೀರ್ಣ ಕಮ್ಮಿ ಆಗಿದ್ರೆ ಅದಕ್ಕೂ ಸ್ಪಷ್ಟೀಕರಣ ಇಲ್ಲ. ಹೊಸ ಗ್ರಾಮದ ನಂಬರ್ 284-282 ಸುಮಾರು 22 ಎಕರೆಯಷ್ಟು ಸರ್ಕಾರಿ ಊರು ಗ್ರಾಮ ಸ್ವಂತ ಆಸ್ತಿ ಇದೆ. ಅದನ್ನು ಒಂದು ಲಪಡಾಯಿಸಲು ನಮ್ಮ ಸದಸ್ಯರು ಹೇಳಿದ್ದಾರೆ. ಸರ್ವೆ ನಂಬರ್ 2, 3, 8, 13 ಮತ್ತು 9 ಸರ್ವೆ ನಂಬರ್ ಹೊಸದು 18 ಎಕರೆ ತೋಟಿನಾಂತಿ ಜಮೀನಿದೆ, ಅದು ಖಾತೆ ಆಗಿಲ್ಲ. ಅದನ್ನು ಸಹ ಅವರು ಉನ್ನಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಮತ್ತೆ ಸರ್ವೆ ನಂಬರ್ ಸಮೇತ ಹೇಳ್ತಾ ಇದ್ದೀನಿ. ಬಟ್ ಮುಖ್ಯ ಉದ್ದೇಶ,
ಇವರು ಮೊದಲನೇ ದಿನದ ಏನಂತಂದರೆ ನಾವು ಕಳೆದ 7 ತಿಂಗಳಿಂದ ಧರಣಿ ಮಾಡ್ತಾ ಇದ್ದೀವಿ. ಕಳೆದ ನಾವು ಎಷ್ಟು ತಿಂಗಳಲ್ಲಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿರೋದು ಅಂತಂದರೆ 16/5/2025ರಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೀವಿ. ಪಾದಯಾತ್ರೆ ಮುಖಾಂತರ ಮಾಡಿ ಒಂದು 3 ಸಾವಿರ ರೈತರಿಗೆ ಮನವಿ ಕೊಡ್ತೀವಿ. ಇದಕ್ಕೆ ಇಲ್ಲಿವರೆಗೂ ಅವರು ಯಾವುದೇ ಥರದ ಒಂದು ಉತ್ತರ ಆಗಲಿ ರೈತರಿಗೆ ಕರೆದು ತಾಳಪ್ಪ ನೀವು ಮನವಿ ಕೊಟ್ಟಿದ್ರೆ ನಿಮ್ಮ ಮನವಿಗೊಂದು ಉತ್ತರ ಕೊಡುವಂಥ ಸೌಜನ್ಯತೆಯೂ ಮಾಡಿಲ್ಲ. ಎರಡನೇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಕ್ಷೇಪಣೆ ಕಾಲ್ ಮಾಡಿದ ಸಮಯದಲ್ಲಿ 30 ದಿನದೊಳಗಡೆ ಸುಮಾರು 3,000 ಜನ ರೈತರುಗಳು ಆಕ್ಷೇಪಣೆ ಸಲ್ಲಿಸಿದ್ದೀವಿ. ಆ ಆಕ್ಷೇಪಣೆಗೂ ಸಹ ಲಿಖಿತವಾಗಿ ರೈತರಿಗೆ ನಮ್ಮ ಅಬ್ಜೆಕ್ಷನ್ಗೆ ನಿಮ್ಗೆ ಏನು ಅಂತ ಒಂದು ಉತ್ತರ ಕೊಟ್ಟಿಲ್ಲ. ಕಳೆದ 1.5 ತಿಂಗಳಿಂದ ಅಹೋರಾತ್ರಿ ಧರಣಿ ನಡೀತದೆ. ತಾವು ಮಾಧ್ಯಮದವ್ರು ನೋಡ್ತಾ ಇದ್ದೀರಾ. ರಸ್ತೆ ಬದಿಲಿ ಮಲ್ಕೊಂಡು ದೇವಸ್ಥಾನದಲ್ಲಿ ಮಲ್ಕೊಂಡು ನೈಟು ಅಂದರೆ ಮಳೆ ಎಂದೆ ಚಳಿ ಎಂದೆ ಸೊಳ್ಳೆ ಎಂದೆ ರೈತರುಗಳು ಮಲ್ಕೊಂಡಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸೋದಾಗಲಿ ಅವ್ರ ಆರೋಗ್ಯ ವಿಚಾರಿಸೋದಾಗಲಿ ಯಾವುದೊಂದು ಸೌಜನ್ಯತೆಗೂ ಸರ್ಕಾರದ ಪ್ರತಿನಿಧಿಯಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಒಂದು ಮಾನವೀಯತೆ ಮನುಷ್ಯತ್ವ ಮೊದಲು ಮನುಷ್ಯರಿಗೆ ಇವಾಗ ಆಕ್ಯುಪೇಷನ್ ಆಗುತ್ತೋ ಬಿಡುತ್ತೋ ಹೊಡೆದರು ಮೊದಲು ಬೇಕಾಗಿದ್ದ ಮನುಷ್ಯನಿಗೆ ಮಾನವೀಯತೆ ಮತ್ತು ಮನುಷ್ಯತ್ವ. ಅಲ್ಲಿ ಕುಂತಿದ್ದಾರೆ, ಮಹಿಳೆಯರು ಕುಂತಾರೆ, ಮಕ್ಕಳು ಕುಂತಾರೆ, ವಯಸ್ಸಾದ ವೃದ್ಧರು ಕುಂತವ್ರೆ, ಮತ್ತು ರಾತ್ರಿ ಹೊತ್ತು ಮಲ್ಕೊಳ್ತಾರೆ. ಅದು ಬಿಡದಿಹಳ್ಳಿ ಮುಖ್ಯ ರಸ್ತೆ ಕೈಗಾರಿಕಾ ಪ್ರದೇಶಗಳು ಹೊಂದಿಕೊಂಡಿರೋ ಪ್ರದೇಶ ಆದ್ದರಿಂದ ಟ್ರಕ್ಗಳು ತುಂಬ ಓಡಾಡ್ತವೆ. ಆ ಭಾಗ ಋಷಭಾವತಿಯಿಂದ ಸೊಳ್ಳೆ ಜಾಸ್ತಿ ಇದೆ. ಈ ನಿಮಗೆ ಗೊತ್ತೀಗ ನವೆಂಬರ್ ಚಳಿಗಾಲ ಸ್ಟಾರ್ಟ್ ಆಗಿದೆ. ಅಂಥ ಪರಿಸ್ಥಿತಿಯಲ್ಲೂ ಸಹ ರೈತರುಗಳು ರಸ್ತೆ ಪಕ್ಕದಲ್ಲಿ ಮಲಗಿದ್ರು ಅಟ್ಲೀಸ್ಟ್ ನೀವೇನಪ್ಪ ನಿಮ್ಮ ಯೋಗಕ್ಷೇಮ ಕೇಳುವಂಥ ಒಂದು ಮಾನವೀಯತೆ ಮನುಷ್ಯತ್ವನು ಈ ಜಿಲ್ಲಾಡಳಿತ ಮಾಡ್ತಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮನುಷ್ಯತ್ವಕ್ಕೆ ಇದೊಂದು ಯಾವ ರೀತಿ ವರ್ಣನೆ ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ನಾವು ಈ ಭಾರತ ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಾ ಅಥವಾ ಬ್ರಿಟಿಷರ ಕಾಲದಲ್ಲಿ ಇದ್ದೀವಾ ಅಥವಾ ಹಿಟ್ಲರ್ ಕಾಲದಲ್ಲಿ ಇದ್ದೀವಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರೈತ ಅಂದ್ರೆ ಮನುಷ್ಯರೇ ಅಲ್ವಾ, ಮಾನವೀಯತೆ ಇದೆ ಅವ್ರಿಗೆ ಅಟ್ಲೀಸ್ಟು. ದಯವಿಟ್ಟು ಈ ರೀತಿ ಒಂದು ಮನವಿ ಮಾಡ್ಕೊಳ್ಳೋದಂದ್ರೆ ನಾವು ಕೊಟ್ಟಿರೋಂಥ ಮನವಿಗೆ ಸೂಕ್ತವಾದ ಜಿಲ್ಲಾಧಿಕಾರಿ ಉತ್ತರ ಕೊಡಬೇಕು. GPDA ಕೊಟ್ಟಂಥ ಅಬ್ಜೆಕ್ಷನ್ಗೆ ಉತ್ತರ ಬರಬೇಕು. ರೈತರಿಗೆ ಇನ್ನೊಂದು ಏನಂತಾರೆ, ಏನು 2013 ಕಾಯ್ದೆಗೆ ಪರಿಹಾರಕ್ಕೆ ತಂದವರಲ್ವಾ, 2013 ಹತ್ತಿಯಲ್ಲಿ ಏನಂತಾರೆ ಕಾಯ್ದೆಗಳು ಏನೆಷ್ಟು ಅಂಶಗಳಿವೆ ಅಷ್ಟು ಅಂಶಗಳನ್ನ ಪರಿಗಣನೆ ತಗೊಳ್ಳಿ. ಭೂಸ್ವಾಧೀನ ಪ್ರಕ್ರಿಯೆಗೆ 2013 ಕಾಯ್ದೆಯಲ್ಲಿ ಏನೇನು ಅಂಶಗಳಿವೆ ಅಷ್ಟು ಅಂಶಗಳು ಮಾಡಲಿ. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲಿ, ಪರಿಸರದ ಮೇಲೆ ಆಗೋ ಪರಿಣಾಮದ ಬಗ್ಗೆ ಮಾತಾಡಲಿ, ಆಹಾರ ಭದ್ರತೆಗೆ ಏನು ತೊಂದರೆ ಆಗುತ್ತೆ, ಹೈನುಗಾರಿಕೆಗೆ ಏನು ತೊಂದರೆ ಆಗುತ್ತೆ, ರೇಷ್ಮೆಗೆ ಏನು ತೊಂದರೆ ಆಗುತ್ತೆ, ಇಲ್ಲಿ ಬಂಜರು ಭೂಮಿ ಇದೆಯಾ, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆಯಾ ಅನ್ನೋದನ್ನ ಮೊದಲು ಸರ್ವೆ ಮಾಡಿ 2013 ಕಾಯ್ದೆಯ ಪ್ರಕಾರ ಎಲ್ಲ ಪ್ರಕ್ರಿಯೆಗಳು ಮುಗಿಸಿ ಪರಿಹಾರದ ಹಕ್ಕು ಬರೋದು ಕೊನೆಯ ಹಂತದಲ್ಲಿ ಅದನ್ನು ಪರಿಹಾರದ ಕೊನೆಯ ಹಂತದಲ್ಲಿ ತರಲಿ. ಅದಕ್ಕೆ ಮುಂಚೆ ಏನು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಷ್ಟು ಅಂಶಗಳಿವೆ ಅಷ್ಟು ಅಂಶಗಳನ್ನ ಮೊದಲು ಜಾರಿಗೆ ತರಬೇಕು ಅಂತ ಈ ಮಾಧ್ಯಮ ಮುಖಾಂತರ ನಾವು ಒತ್ತಡ ಸೊ ಎಲ್ಲ ರೈತರುಗಳು ಹೋಗ್ತೀವಿ ಸರ್. ಯಾಕಂದ್ರೆ ಅವರು ಕರೆದಿರೋದೇ ಅಧಿಕೃತವಾಗಿ ಲಿಖಿತವಾಗಿ, ಯಾಕೆಂದ್ರೆ ಸ್ಪಷ್ಟವಾಗಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ರೈತರ ಸಂಘನ ಮೀಟಿಂಗ್ ಕರೆದಿಲ್ಲ, ಬನ್ನಿ ಚರ್ಚಿಸೋಣ ಅಂತ ಕರೆದಿಲ್ಲ. ಭೂ ಪರಿಹಾರ ನಿಗದಿ ಮಾಡೋ ಉದ್ದೇಶಕ್ಕೆ ಎಲ್ಲ ಪಂಚಾಯತಿ 2 ಪಂಚಾಯತಿ 10 ಗ್ರಾಮದ ರೈತರುಗಳು ಬರಬೇಕು ಅಂದಮೇಲೆ ನಾವೆಲ್ಲ ರೈತರುಗಳು ಹೋಗ್ತೀವಿ. ನಮ್ಮ ಹಕ್ಕನ್ನು ನಾವು ಮಂಡಿಸ್ತೀವಿ. ಭೂ ಸ್ವಾಧೀನ ವಿರುದ್ಧ ನಾವು ಹಕ್ಕನ್ನು ಮಂಡಿಸ್ತೀವಿ. ಕಾನೂನು ಹೋರಾಟ ಮಾಡಲೇಬೇಕಲ್ಲ ಸರ್, ಕಾನೂನು ಹೋರಾಟ ಮಾಡ್ತೀವಿ. ಇದೇ ರೀತಿ ಧರಣಿಗಳು ಹೋರಾಟಗಳು ಇನ್ನೂ ತೀವ್ರವಾಯ್ತವೆ. ಜಿಲ್ಲಾಧಿಕಾರಿ ಮುತ್ತಿಗೆ ಹಾಕಬೇಕಾಗುತ್ತೆ. ಮುಂದೆ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳು ಇನ್ನು ಆಗ್ತಿದ್ದಾವೆ. ಈಗ ವಿಧಾನಸಭಾ ಚಲೋ ಹೋಗುವಂಥದ್ದು, ಫ್ರೀಡಮ್ ಪಾರ್ಕ್ ಧರಣಿ ಮಾಡುವಂಥದ್ದು, ಉಪವಾಸ ಸತ್ಯಾಗ್ರಹ, ಈ ಥರ ಏನೋ ಹಲವಾರು ರೀತಿ ಹೋರಾಟಗಳು ನಾವು ಮುಂದೆ ಮುಂದುವರಿಸ್ತೀವಿ. ನಮ್ಮ ಅಜೆಂಡಾ ಒಂದೇ ಸರ್, ಭೂ ಸ್ವಾಧೀನ ಕೈ ಬಿಡಿ. ಉದ್ದೇಶ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿ, ತೋಟಗಳಿಂದ ಇದೆ. ಕಾನೂನು ಹೇಳೋದು ಅದನ್ನೇ, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿನ ಭೂ ಸ್ವಾಧೀನ ಮಾಡ್ಕೋಬೇಡಿ ಅಂತ ಕಾನೂನು ಹೇಳ್ತದೆ. ನೀವು ಕಾನೂನು ಪಾಲಿಸಿ ಅಂತ ಕೇಳ್ತೀವಿ. ನಮ್ಮ ಖಂಡಿತ ಮೂಲ ಉದ್ದೇಶನೇ ಸರ್ ರೈತರು ಉಳ್ಕೋಬೇಕು. ಈ ರೈತ ಉಳಿದ್ರೆ ಈ ದೇಶ ಉಳಕ್ಕೆ ಸಾಧ್ಯ. ಈ ದೇಶ ಉಳಿಬೇಕು ಅಂದ್ರೆ ಜನ ಅನ್ನ ತಿನ್ಬೇಕು ಅಂದ್ರೆ ರೈತ ಉಳ್ಕೋಬೇಕು. ಎಲ್ಲ ಭೂ ಸ್ವಾಧೀನ ಎಲ್ಲ ಸುತ್ತಮುತ್ತ ಈ ರೀತಿ ಮಾಡ್ಕೊಂಡು ರೈತ ಉಳಿತಾನೆ. ಹಾಗಾಗಿ ರೈತರು ಉಳಿಬೇಕು ಅನ್ನೋ ಮುಖ್ಯ ಉದ್ದೇಶ ನಮ್ಗಿರೋದು. ಈಗಾಗಲೇ ನಮ್ಮ ಹೋಬಳಿಲಿ ಬಹಳ ಜಮೀನೆಲ್ಲ ಅಕ್ವೈರ್ ಮಾಡಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಮಧ್ಯ ಒಂದು 10,000 ಎಕರೆ ರೈತರು ಉಳ್ಕೊಂಡಿದ್ದೀವಿ, ಅದನ್ನು ಕಿತ್ಕೊಳ್ಳಕ್ಕೆ ಇವರು ಪ್ಲಾನಿಂಗ್ ಮಾಡೋದು. ಖಂಡಿತ ಸರ್, ವಕೀಲರು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಹೋಗ್ತೀವಿ. ನಮ್ಮ ಬೆಂಬಲವಾದ ರೈತರು ನಾವು ಒಂದಿಷ್ಟು ರೈತರು ಸರ್, ಅವರು ಇಂಥವ್ರನ್ನೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಎಲ್ಲ ರೈತರು ಅಂತ ಹೇಳಿದ್ದಾರೆ. ನಮ್ಮ ರೈತರುಗಳಿಗೆ ಕೆಲವು ಅವಿದ್ಯಾವಂತ ರೈತರಿಗೆ ಸಲಹೆ ಕೊಡೋದು ವಕೀಲರು ನೇಮಕ ಮಾಡ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ನಮಗೆ ವಿದ್ಯಾವಂತ ಆಗಿರೋದ್ರಿಂದ ರೈತರುಗಳು ನನ್ನ ಪರವಾಗಿ ಮಾತಾಡೋಕ್ಕೆ ವಕೀಲರು ಅಥವಾ ಮಕ್ಕಳನ್ನ ಅಥವಾ ಮೊಮ್ಮಕ್ಕಳನ್ನ ವಿದ್ಯಾವಂತನ ಕುಟುಂಬದ ಸದಸ್ಯನ ಅಥವಾ ಯಾರು ಇಲ್ಲ ಅಂದ್ರೆ ವಕೀಲನ ನೇಮಕ ಮಾಡೋ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನ ವ್ಯವಸ್ಥೆ ಇರೋದ್ರಿಂದ ನಾವು ಖಂಡಿತವಾಗೂ ಅಂಥವ್ರಿಗೆ ಒಂದು ವಕೀಲರುಗಳನ್ನ ನಾವು ವಕಾಲತ್ ಫಾರ್ಮ್ ಸೈನ್ ತಗೊಂಡು ಇಂಥ ಪರವಾಗಿ ಬಂದಿದ್ದೀವಿ ಅಂತಲೇ ವಕೀಲರು ಮಾಡ್ತಾರೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು 10 ಜನಕ್ಕೆ ಸ್ಟೇ ಸಿಕ್ಕಿದೆ ಈ ಪ್ರಾಜೆಕ್ಟ್ ವಿಚಾರವಾಗಿ. 10 ಜನ ಆಲ್ರೆಡಿ ಹೈಕೋರ್ಟಲ್ಲಿ ತಡೆ ಹಾಕಿದ್ದಾರೆ.
ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೋರ್ಟ್ಗೆ ಹೋಗಿ ತಡೆ